ಗಂಡಸಿ ಹೋಬಳಿಯ ಲಾಲನಕೆರೆ ಗ್ರಾಮದ ಶ್ರೀ ಮಾರಿಕಾಂಬದೇವಿ ದೇವಾಲಯದ ಜೀರ್ಣೋದ್ಧಾರಕ್ಕೆ ಗ್ರಾಮಸ್ಥರ ಕೋರಿಕೆಯ ಮೇರೆಗೆ ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ 10 ಲಕ್ಷ ರೂಪಾಯಿ ದೇಣಿಗೆ ನೀಡುವುದಾಗಿ ವಾಗ್ದಾನ ನೀಡಿದ್ದು 10 ಲಕ್ಷದ ಪೈಕಿ 4 ಲಕ್ಷ ರೂಪಾಯಿ ಮಾತ್ರ ದೇವಾಲಯದ ಆಡಳಿತ ಮಂಡಳಿ ಕೈ ಸೇರಿದ್ದು ಉಳಿದ 6 ಲಕ್ಷ ರೂಪಾಯಿ ನೀಡುವಂತೆ ಲಾಲನಕೆರೆ ಗ್ರಾಮಸ್ಥರು ದೂರವಾಣಿ ಮೂಲಕ ಸಂತೋಷ್ ರವರನ್ನು ವಿಚಾರಿಸಿದಾಗ 10 ಲಕ್ಷ ರೂಪಾಯಿಗಳನ್ನು ಒಂದೇ ಕಂತಿನಲ್ಲಿ ಲಾಲನಕೆರೆ ಗ್ರಾಮದ ಜೆಡಿಎಸ್ ಮುಖಂಡ ಯೋಗೇಶ್ ಕೈಯಲ್ಲಿ ನೀಡಿರುವುದಾಗಿ ತಿಳಿಸಿ ನಂತರ ಯೋಗೇಶ್ ರವರನ್ನು ಮನಬಂದಂತೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದರಿಂದ ಗ್ರಾಮಸ್ಥರು ಸತ್ಯತೆ ಅಸತ್ಯತೆ ಅರಿಯಲು ಲಾಲನಕೆರೆ ಗ್ರಾಮ ದೇವತೆ ಶ್ರೀ ಮಾರಿಕಾಂಬದೇವಿ ಸನ್ನಿಧಿಯಲ್ಲಿ ಭಾನುವಾರ ಮಧ್ಯಾಹ್ನ ಎನ್ಆರ್ ಸಂತೋಷ್ ಮತ್ತು ಯೋಗೇಶ್ ಇಬ್ಬರಿಗೂ ಆಹ್ವಾನ ನೀಡಿ ಪೊಲೀಸ್ ಬಿಗಿ ಕಾವಲಿನೊಂದಿಗೆ ಗಂಡಸಿ ನಾಗರಾಜಣ್ಣರವರ ಅಧ್ಯಕ್ಷತೆಯಲ್ಲಿ ಬಹಿರಂಗ ಸಭೆ ಏರ್ಪಡಿಸಿತು. ಇಬ್ಬರ ವಾದ ಪ್ರತಿವಾದವನ್ನು ಸಭೆ ಆಲಿಸಿದಾಗ ಎನ್ಆರ್ ಸಂತೋಷ್ 4 ಲಕ್ಷ ರೂಪಾಯಿ ನೀಡಿರುವ ಬಗ್ಗೆ ಸಾಕ್ಷಿ ಆಧಾರಗಳು ಕಂಡುಬಂದಿದ್ದು 10 ಲಕ್ಷ ರೂಪಾಯಿ ಒಂದೇ ಕಂತಿನಲ್ಲಿ ನೀಡಿರುವುದಕ್ಕೆ ಯಾವುದೇ ಸಾಕ್ಷಿ ಆಧಾರಗಳು ಇಲ್ಲದ ಕಾರಣ ಗ್ರಾಮದ ಯೋಗೇಶ್ ಮೇಲೆ ಆಪಾದನೆ ಮಾಡಿರುವ ಎನ್ಆರ್ ಸಂತೋಷ್ ಸಭೆಯಲ್ಲಿ ಕ್ಷಮೆ ಕೇಳಬೇಕೆಂಬ ಆಗ್ರಹದ ನಡುವೆ ಸಭೆಯಲ್ಲಿ ಧಿಕ್ಕಾರ ಕೂಗುವ ಮೂಲಕ ಗದ್ದಲ ನೂಕಾಟ ತಳ್ಳಾಟ ಕೈ ಎತ್ತುವ ಹಂತಕ್ಕೆ ತಲುಪುತ್ತಿದ್ದಂತೆ ಎಚ್ಚೆತ್ತ ಪೊಲೀಸರು ಸಭೆಯನ್ನು ಮೊಟಕುಗೊಳಿಸಿ ಎನ್ಆರ್ ಸಂತೋಷ್ ರವರನ್ನು ಬಿಗಿ ಪೊಲೀಸ್ ಬಂದೋಬಸ್ತಿನೊಂದಿಗೆ ಕಾರಿನ ಬಳಿ ಕರೆತಂದು ಕಳಿಸಲಾಯಿತು. ದುಡ್ಡು ಕೊಡದೆ ಮೇಲೆ ಗಲಾಟೆ ಮಾಡ್ತಾರೆ, ಇದಾಗತ್ತೆ, ನೀವು ದಯವಿಟ್ಟು ಕೊಡ್ಲೇಬೇಕಾಗತ್ತೆ. 10 ಲಕ್ಷ ರೂಪಾಯಿಗಳನ್ನ ನಮ್ಮ ಮನೆಯಲ್ಲೇ ಕೊಟ್ಟಿದ್ದೀವಿ ಯೋಗೇಶ್ ಅವ್ರ ಕೈಗೆ. ನಾನು ಈ ವಿಷಯದಲ್ಲಿ ಅವ್ರೊಬ್ಬರೇ ಬಂದಿದ್ದು ನನ್ನ ಮನೆಗೆ, ಒಬ್ಬರೇ ಬಂದಿದ್ದು. ಅಲ್ಲಿ ನಾನು ಗ್ರಾಂಟ್ ವಿಷಯದಲ್ಲಿ ಏನಾದ್ರು ನಾಳೆ ಗ್ರಾಂಟ್ ಆದ್ರೆ ನನ್ ಜವಾಬ್ದಾರಿ ಸರ್, ನಾನು ಅದನ್ನ ಕೊಡಿಸ್ಕೊಡ್ತೀನಿ ಅಂತ ಅಂದಿದ್ದು ನಿಜ. ಅವ್ರು ಗ್ರಾಂಟ್ ಆದ್ರೆ ಆ 10 ಲಕ್ಷ ರೂಪಾಯಿ ನೀವು ವಾಪಸ್ ತಗೊಂಡ್ಗೆ ಬಿಲ್ಲು ನಮ್ ಗೌಡ್ರ ಹತ್ರ ಮಾತ್ರ ನಾನು ಕೊಡಿಸ್ಕೊಡ್ತೀನಿ. ತಕ್ಷಣ ಏನ್ ಮಾಡಿದ್ರು, ಕೆಳಗ್ ಬಿದ್ದು ಅಣ್ಣ ನಂದು ಊರು ಮನೆ ಮನುಷ್ಯ, ನಾನು ನನ್ ಮರ್ಯಾದೆ ಪ್ರಶ್ನೆ, ನಂದ್ 5 ಲಕ್ಷ ಹೇಳ್ಕೊಂತೀನಿ ನಾನು ಅಂದ್ರು. ನಂದ್ 5 ಲಕ್ಷ ರೂಪಾಯಿ ನನ್ನ ಹೆಸರಲ್ಲಿ ಹೇಳ್ರಿ, ನಿಮ್ದು 5 ಲಕ್ಷ ಇರ್ಲಿ ಅಂದ್ರು. ಆಯ್ತು ಬಿಡ್ರಿ ವೈಶನ, ನಮ್ ಲೀಡರ್ ನೀವು ಮಾಡ್ಕೊಳ್ರಿ ನಾವು ಒಂದು. ನಾನು ಅವತ್ತು ಸಭೆ ದಿನ ವಿಡಿಯೋ ಯಾರಾದ್ರೂ ತೆಗೆದ್ರೆ ಅದ್ರಲ್ಲಿ ಕಾಣುತ್ತೆ. ನಾನು ಹೇಳಿದ್ದೀನಿ, ನನ್ನ ಇಲ್ಲಿ ಕರೆಸ್ತಂತ ಲಾಳನಕೆರೆ ಯೋಗೇಶ್ ಅಣ್ಣ ಅವರು ನಾನು 5 ಲಕ್ಷ ಕೊಟ್ಟಿದೀವಿ ಅಂತ ವೇದಿಕೆಯಲ್ಲೇ ಹೇಳಿದ್ದೀನಿ. ಆ ವಿಡಿಯೋ ಯಾರಾದ್ರೂ ತೆಗೆದ್ರೆ ಸಿಗುತ್ತೆ. ನಾನು ಈಗ ಇಲ್ಲಿ ಬಂದಿರೋ ಉದ್ದೇಶ ಇಷ್ಟೇ, ನಾನು 10 ಲಕ್ಷ ರೂಪಾಯಿ ಕೊಟ್ಟಿರೋದು ಆ ತಾಯಿ ಮಾರಿಕಾಂಬಾ ಸಾಕ್ಷಿಯಾಗಿ ಸತ್ಯ. ನಾನು ಹೇಳ್ಬೇಕಾದ್ರು ಸತ್ಯ ಮಾಡ್ತೀನಿ, ಕರ್ಪೂರ ಹಾಕ್ತೀನಿ. ಆಮೇಲೆ ನಾನು ಈ ಊರಿಗೆ ಬಂದಿರೋದು, ಲಾಳನಕೆರೆಗೆ ಬಂದಿರೋದು, ಗಂಡಸಿಗೆ ಬಂದಿರೋದು, ಅರಸೀಕೆರೆಗೆ ಬಂದಿರೋದು ರಾಜಕಾರಣ ಮಾಡಕ್ಕೆ. ನಾವೇನ್ ಸನ್ಯಾಸಿಗಳಲ್ಲ. ನನಗೆ ಮೊನ್ನೆ ಮಿಥುನಣ್ಣ ಫೋನ್ ಮಾಡಿದಾಗ ನನಗೆ ಫೋನ್ ಎತ್ತಿ ದುಡ್ಡು ಬಂದಿಲ್ಲ ಅಂದಾಗ ಸಿಟ್ಟು ಬಂತು ನನಗೆ. ಅಣ್ಣ, ನಾನು ಎಕ್ಕಟ್ಟ ದೇವಸ್ಥಾನಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ, ಜಕ್ನಳ್ಳಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿ, ಈ ತರ ಲಿಸ್ಟೇ ಐತ್ ನನ್ನ ಹತ್ರ. ನಾನು ಎಲೆಕ್ಷನ್ಗೂ ಮುಂಚೆ ಇಲ್ಲೆಲ್ಲ ರೆಕಾರ್ಡ್ ಆಗ್ತಿದೆ, ಆದ್ರೂ ಹೇಳ್ತೀನಿ, ನಾನೇನೇನ್ ನನ್ನ ನಾಲ್ಗೆಲ್ಲಿ ನುಡಿದಿದ್ದೆ ಇಂತಿಂತ ದೇವಸ್ಥಾನಕ್ಕೆ ಇಷ್ಟು ದುಡ್ಡು ಅಂತ ಎಲ್ಲಾನು ಕೊಟ್ಟಿದ್ದೀನಿ. Não,
ಈ ದಿವಸ ಗಣೇಶ ಹೋಬಳಿ ಲಾಳಿಂಕೆರೆ ಗ್ರಾಮದ ಶ್ರೀ ಗ್ರಾಮ ದೇವತೆ ಒಂದು ಜೀರ್ಣೋದ್ಧಾರದ ಕಟ್ಟಡಕ್ಕೆ ಒಬ್ಬ ನೊಣಂಕೆರೆ ಸಂತೋಷ ಅನ್ನೋ ಒಂದು ವ್ಯಕ್ತಿ ಇಲ್ಲಿ ರಾಜಕಾರಣಕ್ಕೆ ಅಂಗಲಾಗ್ತಿದ್ದಂಥ ಒಬ್ಬ ವ್ಯಕ್ತಿಗೆ ನಮ್ಮ ಗ್ರಾಮಸ್ಥರೆಲ್ಲ ಹೋಗಿ ಕೇಳಿಕೊಂಡು ಏನಾದರೂ ಒಂದು ದೇವಸ್ಥಾನಕ್ಕೆ ಒಂದು ಸಹಾಯ ಮಾಡಿ ಅಂತ. ಆಮೇಲೆ ನಮ್ಮ ಗುಡಿಗೌಡರು ಸಮೇತರಾಗಿ ಹೋದಾಗ ಅವರು 10 ಲಕ್ಷ ರೂಪಾಯಿ ಕೊಡ್ತೀನಿ ಗ್ರ್ಯಾಂಟ್ ಅಂತ ಹೇಳಿದರು. ಅದರಂತೆ ನಾವು ಊರೆಲ್ಲ ಒಪ್ಕೊಂಡು ಬಂದಂಥ ಸಂದರ್ಭದಲ್ಲಿ ಇನ್ನು 6 ತಿಂಗಳಿತ್ತು, 3 ತಿಂಗಳಿತ್ತು ನಮ್ಮ ಗ್ರಾಮದ ಕಟ್ಟಡದ ಜೀರ್ಣೋದ್ಧಾರದ ಒಂದು ಸಮಾರಂಭ. ಇನ್ವಿಟೇಷನ್ಗೆ ಮುದ್ರಿಕೆ ಆಗುವಷ್ಟರೊಳಗೆ ಸ್ವಲ್ಪ ಗೊಂದಲ ಆಯಿತು. ಅವತ್ತಲೇ ನಮ್ಮ ಗ್ರಾಮಸ್ಥರು ಹೇಳಿದರು, ಇವನ್ನ ಕೂಡೋದು ಬೇಡ ನಮ್ಮೂರಿಗೆ, ಇವನು ಹಾಕ್ಸೋದು ಬೇಡ ಅಂತ ಕೆಲವು ಗ್ರಾಮಸ್ಥರು ಅವತ್ತು ಹೇಳಿದರು. ಆದರೂ ನಾವು ಇಲ್ಲ, ಭಾರತೀಯ ಜನತಾ ಪಾರ್ಟಿಯಿಂದ ಒಬ್ಬರು, JDS ಇಂದ ಒಬ್ಬರು, ಕಾಂಗ್ರೆಸ್ಸಿಂದ ಒಬ್ಬರು ಇರಲಿ ಲೀಡ್ರು ಅಂತ ನಾನೇ ಒತ್ತಾಯ ಮಾಡಿ ನಾನು ಈತನ್ನು ಒಂದು ಆಹ್ವಾನ ಪತ್ರಿಕೆಯಲ್ಲಿ ಮುದ್ರಿಸಿತು. ಅದಾದ ನಂತರ ಇವರು ದೇವಸ್ಥಾನದ ಒಂದು ಸಮಾರಂಭದ ದಿವಸ ಕೆಲವು ವ್ಯಕ್ತಿಗಳು ನಮಗೆ ಸ್ನೇಹಿತರೆಲ್ಲ ಹೇಳಿರು, ಇಲ್ಲ ಇವ್ನು ದುಡ್ಡು ಕೊಡಲ್ಲ, ಇವ್ನು ಕಳ್ಳ ಇದ್ದಾನೆ, ಇವನ್ನೆಲ್ಲ ತಲೂ ಬರೀ ಇವರೇ ಈ ಕಳ್ಳತನ ಮಾಡ್ಕೊಂಡೆ ಇವನು ಕದೀತಾನೆ, ಏನಾರು ಮಾಡಿ ವಸೂಲಿ ಮಾಡಲೇಬೇಕು ಅಂದರು. ಆ ಸಂದರ್ಭದಲ್ಲಿ ನಾನೇ ಒಂದು ಏನೋ ಒಂದು ಪ್ಲ್ಯಾನ್ ಮಾಡಿ 4 ಲಕ್ಷ ರೂಪಾಯಿನ ಪಾಪ ನಮ್ಮ ಕೊಬ್ಬರಿ ಮಂಡಿ ವರ್ತಕರಾದ ಶ್ರೀ KVN ಶಿವಣ್ಣ ಅವರಿಗೆ ಹೇಳಿದರು. ಅದರಂತೆ ನಮ್ಮ ಗ್ರಾಮಸ್ಥರು ಒಂದು 3-4 ಜನ ಹೋಗಿ ಆ ಹಣವನ್ನು ತೆಗೆದುಕೊಂಡು ಬಂದು ಗುಡಿಗೌಡರು ತಲುಪಿಸಿದ್ದು ನಿಜ. ಅದಾದಮೇಲೆ ಈತ ಕಾರ್ಯಕ್ರಮ ಬಂದು ಎಲ್ಲ ಮಾತುಕತೆ ಆಡಿ ಹೋದಂಥ ಸಂದರ್ಭದಲ್ಲಿ ನಮಗೆ ಗ್ರಾಂಟ್ ಹಾಕ್ಸ್ಲೇ ಇಲ್ಲ. ಈ ದೇವಸ್ಥಾನದ ಓಪನ್ ಆಗಿ 6 ತಿಂಗಳ ನಂತರ ನಮ್ಮ ಗ್ರಾಮಸ್ಥರು ಒಂದು 3-4 ಜನ ಹೋಗಿ ಕೇಳಿದರು, ಇಲ್ಲ ಹಾಕ್ಸಿದ್ದೀನಿ, ಮುಂದಿನ ತಿಂಗಳು ಬರುತ್ತೆ ಗ್ರಾಂಟು ಅಂತ ಹೇಳಿದ ಮೇಲೆ ಈತ ಅದು ಹಾಕ್ಸ್ಕೊಡ್ಲೇ ಇಲ್ಲ. ಅಷ್ಟೊತ್ತಿಗೆ ಸರ್ಕಾರ ಪತನ ಆಯಿತು, ಕ್ಲೋಸ್ ಆಗೋತು. ಅಲ್ಲಿಂದ ಚುನಾವಣೆ ಬಂತು. ಚುನಾವಣೆಯಲ್ಲಿ ನಮ್ಮೂರಲ್ಲೂ ಸಾಕಷ್ಟು ಹೋರಾಟ ಮಾಡಿ ಅರ್ಧ ಮಾಡಿದ್ದೀವಿ. ಮಾಡಿ ಇವ್ರಿಗೇನು ಓಟ್ ಹಾಕ್ಸಿದ್ದೀವಿ, ಇವ್ರಿಗೇನು ಕಡಿಮೆ ಓಟ್ ಹಾಕ್ಸಿಲ್ಲ. 13 ಓಟ್ ಅಷ್ಟೇ ಕಾಂಗ್ರೆಸ್ ಲೀಡ್ ಆದಂಥದ್ದು ಆ ಸಂದರ್ಭದಲ್ಲಿ. ಆದರೆ ಈ ಮನುಷ್ಯ ಚುನಾವಣೆ ಮುಗಿಸಿಡೋದಂಥವನು MP ಚುನಾವಣೆವರೆಗೂ ಬರಲೇ ಇಲ್ಲ. ಈಗ ಯಾರೋ ಮೊನ್ನೆ ನಮ್ಮ ಗ್ರಾಮದ ಒಬ್ಬ ಹುಡುಗ ಕಾಲ್ ಮಾಡಿ ದೇವಸ್ಥಾನದ ಹಣದ ವಿಚಾರ ಮಾತಾಡಿದಾಗ ನನ್ನ ಮೇಲೆ, ನಮ್ಮ ತಾಯಿ ಮೇಲೆ, ಕುಟುಂಬದ ಮೇಲೆ ಕೆಟ್ಟ ಭಾಷೆಯಲ್ಲಿ ಉಪಯೋಗಿಸಿದಂಥದ್ದು ಎಲ್ಲರೂ ಇಡೀ ಜಿಲ್ಲೆಯ ಜನ ನೋಡಿರೋಂಥದ್ದು ಎಲ್ಲರಿಗೂ ಗೊತ್ತಿದೆ. ಅದನ್ನು ಕೇಳಲಾಗಿ ನಾನು ಪತ್ರಿಕಾಗೋಷ್ಠಿ ಮುಖಾಂತರ ಈತನ್ನು ನಾನು ಆಹ್ವಾನ ಮಾಡಿದೆ. ಈ ದಿವಸ 31ನೇ ತಾರೀಕು ಬರಬೇಕು, ಬಂದು ನೀನು ಅಮ್ಮನ ಮುಂದೆ ಸತ್ಯ ಮಾಡು, ಇನ್ನೇನಾರು ಸತ್ಯ ಮಾಡಿದರೆ ಉಳಿಕೆ ಅಮೌಂಟ್ ನಾನು ಕೊಡ್ತೀನಿ. ಆದರೆ ಇವತ್ತು ತಡವಾಗಿ ಬಂದು ಕೂತ್ರೆ ಮಾತು ಬಿಟ್ಟರೆ ಬಾಯಿ ಬಿಟ್ಟರೆ ಸುಳ್ಳು. ಒಂದು ಸರಿ ನಾವು 4 ಲಕ್ಷ ಕೊಟ್ಟಿದ್ದೀವಿ, ಅಲ್ಲೇ ಒಂದು 10 ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳ್ದೇನೆ. 10 ಲಕ್ಷ ಯಾವಾಗ ಕೊಟ್ಟೆ ಅಂದರೆ 1 ಗಂಟೆಲಿ ಅಂತಾನೆ. ಇವನು ಅವತ್ತು ಬೆಂಗಳೂರಲ್ಲಿದ್ದಾನೆ. 9:30 ರಾತ್ರಿ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿರೋದು ನೇರವಾಗಿ. ನಾವು ಹೋಗಿ 4 ಲಕ್ಷ ಇಸ್ಕೊಂಬಂದಿರೋ ಸಂಜೆ 5 ಗಂಟೆಲಿ. ಮಾತು ಬಿಟ್ಟರೆ ಸುಳ್ಳು, ಬಾಯಿ ಬಿಟ್ಟರೆ ಸುಳ್ಳು, ಬರೀ ಸುಳ್ಳು ಹೇಳ್ಕೊಂಡಿತ ಇಲ್ಲೂ ಜನರನ್ನು ದಿಕ್ತಪ್ಸಕ್ಕೆ ಮಾಡಿದೆ ಪಂಚಾಯತಿನಲ್ಲಿ. ಆದರೆ ಗ್ರಾಮಸ್ಥರಲ್ಲಿ ಸುತ್ತಮುತ್ತ ಗ್ರಾಮಸ್ಥರು ಸೇರಿದಂಥವ್ರು ಯಾರು ದಡ್ರಲ್ಲ. ಇವನು ಸುಳ್ಳುಗಳಿಗೆ, ಈ ಏನೋ ಗೋಸುಂಬೆ ನಾಟಕಗಳಿಗೆಲ್ಲ ಬಗ್ಗರ ಅಲ್ಲ ನಮ್ಮ ಹಳ್ಳಿಯರು ಅಂತ ಮಕ್ಕಳಿಗೆ ಮಂಗಳಾರತಿ ಆಗಿದೆ. ಇವನು ಮಂಗಳಾರತಿ ಮಾಡಿಸ್ಕೊಂಡು ಅವಮಾನ ರೀತಿಯಲ್ಲಿ ನಮ್ಮ ಗ್ರಾಮಸ್ಥರಿಂದ ಅವಮಾನ ಮಾಡಿಸ್ಕೊಂಡು ಹೋಗಿದ್ದಾನೆ. ಇವನಿಗೆ ಇನ್ನು ಆಮೇಲೆ ನಮ್ಮ ಗ್ರಾಮಸ್ಥರು ಗೇರವ್ ಹಾಕಿದ್ದಾರೆ. ಇನ್ನು ಮುಂದೆ ಪ್ರತಿಯೊಂದು ಗ್ರಾಮದಲ್ಲೂ ಈತನ್ನು ಯಾರೂ ಬಿಟ್ಕೋಬೇಡಿ. ಬಿಟ್ಟರೆ ಇವನು
ಇವನ ಹೆಸರೇ ಮಠಾಶ್ಲೇಖ ಸಂತೋಷ್ ಅಂತ. ಈ ಮಠಾಶ್ಲೇಖ ಸಂತೋಷ್ ಯಾವ ಊರಿಗೆ ಇಡ್ತಾನೆ ಭಾಗ ಮಾಡ್ತಾನೆ. ದೇವಸ್ಥಾನಗಳಿಗೆ ಜಾಸ್ತಿ ಟಾರ್ಗೆಟ್ ಇತ್ತ. ದೇವಸ್ಥಾನಗಳಿಗೆ ಟಾರ್ಗೆಟ್ ಮಾಡ್ಕೊಂಡು ದೇವಸ್ಥಾನನೇ ಕೊಳ್ಳೆ ಹೊಡೆಯೋಕೆ ಬರೋ ಅಂತ ಇವನು ಆಸಾಮಿ ಬೇಡ. ಅದರಿಂದ ಈತನ್ನ ಯಾರೂ ಇನ್ನು ನಾವು ಅಷ್ಟೇ ಇವನು ಸವಾಸ ಮಾಡಿ ಒಂದು ಸರಿ ಸಾಕಾಗ್ಬಿಟ್ಟಿದೆ. ಇನ್ನು ಯಾವುದೇ ರೀತಿ ಯಾವಕ್ಕೂ ಯಾವ ವಿಚಾರದಲ್ಲಿ ಇನ್ನು ನಾವು ಇದು ಮಾಡ್ಕೊಳಲ್ಲ. ಇವನು ಸವಾಸ ಸಾಕಾಗಿದೆ. ಇವತ್ತು ನಮ್ಮ ಗ್ರಾಮ ದೇವತೆ ಇವತ್ತು ಕಣ್ಣು ತೆರೆಸಿದ್ದಾಳೆ. ಗ್ರಾಮ ದೇವತೆ ಬಂದು ಸತ್ಯ ಹೇಳೋಗಿದ್ದಾನೆ. ಏನಾಯ್ತು ಅದನ್ನೆಲ್ಲ ಬಿಟ್ಟಿದ್ದೀನಿ ಗ್ರಾಮ ದೇವತೆಗೆ. ಇವತ್ತು ಗ್ರಾಮ ದೇವತೆಗೆ ಬಿಟ್ಟಿದ್ದೀನಿ. ಅವಳು ಕೊಡೋ ಶಿಕ್ಷೆಗೆ ಅವಳು ಏನು ಮಾಡ್ತಾಳೆ ಅದಕ್ಕೆ ನಾನು ಬಿಟ್ಟಿದ್ದೀನಿ. ಅವಳಿಗೆ ನಾನು ಕೈ ಮುಕ್ತಿ ಕೇಳ್ಕೊತೀನಿ. ಯಾರ್ಯಾರು ನನ್ನ ವಿರುದ್ಧ ಪಿತೂರಿ ಮಾಡಿರು, ನನ್ನ ವಿರುದ್ಧ ನನ್ನ ತೇಜವಾದ ಮಾಡಿರು, ನನ್ನ ವ್ಯಕ್ತಿತ್ವವನ್ನು ಹಾಳು ಮಾಡೋಕೆ ಕೊಟ್ಟರು, ಯಾರು ನನ್ನ ಬೆತ್ತಲೆ ಮಾಡೋಕೆ ಕೊಟ್ಟರು, ಯಾರೇ ಇರಲಿ ಅವರಿಗೆಲ್ಲ ಇನ್ನು 15 ದಿವಸದೊಳಗೆ ನಮ್ಮ ಗ್ರಾಮದಲ್ಲಿ ತೋರಿಸ್ಬೇಕು. ಅವಳು ಶಕ್ತಿ ಇದ್ದರೆ ಯಾರೇ ಇರಲಿ, ಯಾರ್ಯಾರು ದೊಡ್ಡ ಇರಲಿ ತೋರಿಸ್ಬೇಕು. ಅದನ್ನು ಮಾಡಲಿ.